Okay. So everything clear with me? Please check with me audio and video. Everything clear? Everyone, please check with me audio and video. Is it clear? Okay. So good morning to all. So we'll continue with the previous topic. Is it screen ಕಾಣಿಸಕತ್ತದೆ? Okay. So in the previous classes, we have started with the second chapter called as digital data and its type. Okay, types of digital data. What is digital data? So we have seen there are three types in the digital data: structured, unstructured, and semi-structured. Okay, there are three types of digital data: structured, unstructured, and semi-structured. And again, we have seen one example. Okay, in the previous class, we have took the healthcare as an example, and we have seen examples of the uh, data. Okay, ಅಂದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ತಗೊಂಡು ಮೆಡಿಕಲ್ ಡಿಪಾರ್ಟ್ಮೆಂಟ್ ಒಳಗೆ ಡಾಟಾನ ಹೆಂಗ್ ಯೂಸ್ ಮಾಡ್ತಾರೆ ಅಂತ ಹೇಳಿ ಒಂದು ಎಕ್ಸಾಂಪಲ್ಸ್ ನಾವು ನೋಡಿದ್ವಿ. ಓಕೆ, ಸೊ ಇನ್ ದ ಟುಡೇಸ್ ಕ್ಲಾಸ್ ವಿಲ್ ಸ್ಟಾರ್ಟ್ ವಿತ್ ಸ್ಟ್ರಕ್ಚರ್ ಡಾಟಾ. ಗೆಟಿಂಗ್ ಟು ನೋ ಅಬೌಟ್ ದ ಸ್ಟ್ರಕ್ಚರ್ ಡಾಟಾ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಓಕೆ, so let us start with an example of structured data ಅಂತ ಹೇಳಕತ್ತಾನ ನೋಡ್ರಿ. ಸೊ ಡೈರೆಕ್ಟ್ಲಿ ಏನ್ ಹೇಳಕತ್ತಾನ, ಒಂದು ಎಕ್ಸಾಂಪಲ್ ಕೊಡತಾನ ಸ್ಟ್ರಕ್ಚರ್ ಡಾಟಾ. let us start with an example of the structured data ಅಂತ ಹೇಳಕತ್ತಾನ. The patient index card is given in the figure below. Okay, here he has given one table here. ಇಲ್ಲೇನ್ ಕೊಡಕತ್ತಾನ ಅಂತಂದ್ರೆ ಈ ಟೇಬಲ್ ನಾಗ ಒಂದು ಪೇಷಂಟ್ ಇಂದ ಇಂಡೆಕ್ಸ್ ಕಾರ್ಡ್ ಕೊಡಕತ್ತಾನ. ಓಕೆ, the patient index card is shown in the figure below ಅಂತ ಹೇಳಕತ್ತಾನ. That is, he has given one table format figure. ಇದ್ರಾಗ ಪೇಷಂಟ್ ಇಂದ ಇಂಡೆಕ್ಸ್ ಕಾರ್ಡ್ ಕೊಡಕತ್ತಾನ. ಓಕೆ, ಏನೇನ್ ಇರ್ತದೆ ಅಂತಂದ್ರೆ ಪೇಷಂಟ್ ಐ ಡಿ ಇರ್ತದೆ. ಓಕೆ, ಆಮೇಲೆ ಅವ್ನ ಡೇಟ್ ಇರ್ತದೆ, ನರ್ಸ್ ನೇಮ್ ಇರ್ತದೆ, ಪೇಷಂಟ್ ನೇಮ್ ಇರ್ತದೆ, ಪೇಷಂಟ್ ಏಜ್ ಇರ್ತದೆ, ಬಾಡಿ ಟೆಂಪರೇಚರ್ ಅಂಡ್ ಬಿ ದಟ್ ಇಸ್ ಬ್ಲಡ್ ಪ್ರೆಷರ್. ಓಕೆ, ಒಂದು ಪೇಷಂಟ್ ಇಂದ ಇಂಡೆಕ್ಸ್ ಕಾರ್ಡ್ ಅಥವಾ ಪೇಷಂಟ್ ಇನ್ ಕಾರ್ಡ್ ಮೇಲೆ ನಮ್ಗೆ ಏನೇನ್ ಇರ್ತದೆ ಅಂತಂದ್ರೆ ಪೇಷಂಟ್ ಐ ಡಿ, ನರ್ಸ್ ನೇಮ್. ಓಕೆ, ಅಂದ್ರೆ ಅವನಿಗೆ ಯಾರು ನೋಡ್ಯಾರ ಅವ್ರ ಹೆಸರು, ಪೇಷಂಟ್ ನೇಮ್, ಪೇಷಂಟ್ ಏಜ್, ಬಾಡಿ ಟೆಂಪರೇಚರ್ ಅಂಡ್ ಬ್ಲಡ್ ಪ್ರೆಷರ್. ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಪೇಷಂಟ್ ಇಂಡೆಕ್ಸ್ ಕಾರ್ಡ್ ಅಥವಾ ಪೇಷಂಟ್ ಕಾರ್ಡ್ ಒಳಗಂತ ಹೇಳ್ಬೋದು. ಓಕೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಟ್ರಕ್ಚರ್ಡ್, ಅದೊಂದು ಸ್ಟ್ರಕ್ಚರ್ಡ್ ಫಾರ್ಮ್ ನಾಗ ಅದ ಅಂತ ಹೇಳ್ತಾನೆ ನೋಡ್ರಿ. Okay, all the fields in the patient card are also a structured fields. ಅಂದ್ರೆ ಎದ್ರಾಗದ ಒಂದು ಸ್ಟ್ರಕ್ಚರ್ಡ್ ಫೀಲ್ಡ್ಸ್ ಆಗದ. ಸ್ಟ್ರಕ್ಚರ್ಡ್ ಫೀಲ್ಡ್ಸ್ ಅಂತ ಎದಕ್ಕೆ ಹೇಳ್ತಾನ ಅಂತಂದ್ರ ಒಂದೊಂದು ಪರ್ಟಿಕ್ಯುಲರ್ ಅದಾವ. ಐ ಡಿ ಅದ, ನರ್ಸ್ ನೇಮ್ ಅದಾವ, ಡೇಟ್ ಅದಾವ, ಪೇಷಂಟ್ ನೇಮ್ ಅದ. ಅಂದ್ರೆ ಎಲ್ಲಾನು ಒಂದ ಫಾರ್ಮೆಟ್ ಒಳಗ್ ಮಾಡಿಟ್ಟಾರೆ. ಓಕೆ, ಪರ್ಟಿಕ್ಯುಲರ್ ಐ ಡಿ ಅಂತಂದ್ರೆ ಐ ಡಿ ಬರ್ತದ, ಡೇಟ್ ಅಂದ್ರೆ ಡೇಟ್ ಬರ್ತದ, ಅಂದ್ರೆ ಒಂದು ಸ್ಟ್ರಕ್ಚರ್ಡ್ ಫಾರ್ಮೆಟ್ ನಾಗ ಅದ. ಓಕೆ, ಹೆಂಗ್ ಬೇಕಾದಂಗ್ ಕೊಡಾಕತ್ತಿಲ್ಲ, ನೇಮ್, ಅವನ ಹೆಸರು ಏನು ಇರ್ಲಾರ್ದನೆ ಸುಮ್ಮ ಇನ್ಫಾರ್ಮೇಶನ್ ಕೊಡಾಕತ್ತಿಲ್ಲ, ಒಂದ್ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಒಳಗ ಅದ ಅಂತೇಳಿ ಹೇಳಕತ್ತಾನ. ಓಕೆ, ಸೊ ಇನ್ ದಿಸ್ ಸ್ಟ್ರಕ್ಚರ್ ಡಾಟಾ ಎಷ್ಟಕ್ಕೆ ಎಕ್ಸಾಂಪಲ್ ಫಾರ್ ದ ಸ್ಟ್ರಕ್ಚರ್ ಡಾಟಾ ಏನಂತೇಳಿ ಪೇಷಂಟ್ ಇಂಡೆಕ್ಸ್ ಕಾರ್ಡ್ ತಗೋಣ. ಸೊ ಆ ಪೇಷಂಟ್ ಇಂಡೆಕ್ಸ್ ಕಾರ್ಡ್ ಒಳಗ ಏನ್ ಮಾಡಾಕತ್ತಾನ ಅಂತಂದ್ರ ಪೇಷಂಟ್ ನೇಮ್, ಪೇಷಂಟ್ ಐ ಡಿ, ಬಿ ಪಿ, ಬಾಡಿ ಟೆಂಪರೇಚರ್ ಅದನ್ನೆಲ್ಲ ಒಂದು ಫಾರ್ಮೆಟ್ ಒಳಗ್ ಹಾಕಿಟ್ಟಾನ. ಅದನ್ನ ಏನ್ ಹೇಳತ್ತಾನ, ಒಂದು ಸ್ಟ್ರಕ್ಚರ್ಡ್ ಫೀಲ್ಡ್ ಒಳಗ ಅದ ಅಂತ ಹೇಳ್ತಾನ. ಓಕೆ, next, good life nurses make electronic records for every patient who visit the hospital. Okay, so good life ಅನ್ನೋದು ಲಾಸ್ಟ್ ಎಕ್ಸಾಂಪಲ್ ನಾಗ ನೋಡಿದ್ವಿ. ಒಂದ್ ಏನದ,
ಮೆಡಿಕಲ್ ಹೆಲ್ತ್ ಆರ್ಗನೈಸೇಷನ್ ಅವ್ರ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಆ ಡಿಪಾರ್ಟ್ಮೆಂಟ್ ಒಳಗೆ ಏನ್ ಮಾಡ್ತಾರೆ, ನರ್ಸಸ್ಗಳು ಎಲ್ಲಾನು ಒಂದು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಮಾಡಿರ್ತಾರೆ, ಯಾವ ಪೇಷಂಟ್ ಬಂದಾವ ಹಾಸ್ಪಿಟಲ್ಗೆ ಅಂತ ಹೇಳಿ. ನೋಡಿರ್ಬೋದು ನೀವು, ಎಂಟರ್ ಹಾಸ್ಪಿಟಲ್ ಹೋದ್ಮೇಲೆ ಜಸ್ಟ್ ಎಂಟರ್ ಆದ ಕೂಡಲೇ ಈಗಿಂದ ಎಲ್ಲಾ ಹಾಸ್ಪಿಟಲ್ನಾಗ ಡಾಟಾ ಟೈಪ್ ಮಾಡ್ತಾರೆ, ಅಂದ್ರೆ ಇನ್ಫಾರ್ಮೇಶನ್ ಎಲೆಕ್ಟ್ರಾನಿಕ್ ವೇದಾಗ ಮಾಡ್ತಾರೆ. ನಿಮ್ ಹೆಸರು ತಗೋತಾರ, ಮೊಬೈಲ್ ನಂಬರ್ ತಗೋತಾರ, ಅಡ್ರೆಸ್ ತಗೋತಾರ, ಓಕೆ, ಏನ್ ಪ್ರಾಬ್ಲಮ್ ಅದ ಅದನ್ನ ತಗೋತಾರ. ಸೊ ಎಲ್ಲಾನು ಒಂದು ಎಲೆಕ್ಟ್ರಾನಿಕ್ ವೇ ಒಳಗ ಮಾಡಿ ಇಡ್ತಾರ ಅಂತ ಹೇಳ್ಬೋದು. ಅಂದ್ರೆ ಪೇಷಂಟ್ ನರ್ಸಸ್ ಏನ್ ಮಾಡ್ತಾರೆ, ಪೇಷಂಟ್ ರೆಕಾರ್ಡ್ಸ್ ಎಲ್ಲಾನು ಎಲೆಕ್ಟ್ರಾನಿಕಲಿ ಮಾಡಿ ಇಡ್ತಾರ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ದೀಸ್ ರೆಕಾರ್ಡ್ಸ್ ಆರ್ ಸ್ಟೋರ್ಡ್ ಇನ್ ರಿಲೇಷನಲ್ ಡಾಟಾಬೇಸ್, ಅಂದ್ರೆ RDBMS ಒಳಗ ಸ್ಟೋರ್ ಮಾಡ್ತಾರ ಅಂತ ಹೇಳ್ತಾರೆ. ರಿಲೇಷನಲ್ ಡಾಟಾಬೇಸ್ ಗೊತ್ತಿವ, RDBMS. ಓಕೆ, ಈ ರೆಕಾರ್ಡ್ಸ್ ನ RDBMS ಒಳಗ ಸ್ಟೋರ್ ಮಾಡಕತ್ತಾರ ಅಂತ ಹೇಳ್ತಾನೆ. ಓಕೆ, ಫಾರ್ ಎಕ್ಸಾಂಪಲ್ ನರ್ಸ್ ಅನೆ ಅನ್ನೋದು ಒಂದು ನರ್ಸ್ ಹೆಸರು ಕೊಟ್ಟಾನ. ಓಕೆ, ಫಾರ್ ಎಕ್ಸಾಂಪಲ್ ನರ್ಸ್ ಅನೆ ರೆಕಾರ್ಡ್ಸ್ ದ ಬಾಡಿ ಟೆಂಪರೇಚರ್ ಅಂಡ್ ಬ್ಲಡ್ ಪ್ರೆಷರ್ ಆಫ್ ದ ಪೇಷಂಟ್ ಡೆಕ್ಸ್ಟರ್. ಓಕೆ, ಪೇಷಂಟ್ ಹೆಸರು ಏನ್ ಕೊಟ್ಟಾನ, ಡೆಕ್ಸ್ಟರ್ ಕೊಟ್ಟಾನ, ನರ್ಸ್ ಹೆಸರು ಏನದ ಅನೆ ಅಂತ. ಓಕೆ, ಈಗ ಅನೆ ಏನ್ ಮಾಡ್ತಾಳ, ಪೇಷಂಟ್ ಡೆಕ್ಸ್ಟರ್ ಇಂದ ಏನ್ ಮಾಡ್ತಾನ, ಪೇಷಂಟ್ ಡೆಕ್ಸ್ಟರ್ ಅಂತ ಹೇಳೋ ಒಂದ್ ಹೆಸರು ಅದ, ಪೇಷಂಟ್ ಅದ, ಅವಂದ ಬಾಡಿ ಟೆಂಪರೇಚರ್ ಮತ್ತೆ ಬ್ಲಡ್ ಪ್ರೆಷರ್ ರೆಕಾರ್ಡ್ ಮಾಡ್ತಾಳ. ಓಕೆ, ಆಮೇಲೆ ರೆಕಾರ್ಡ್ ಮಾಡ್ಕೊಂಡು ಎಲ್ಲಿ ಮಾಡ್ತಾಳ, ಹಾಸ್ಪಿಟಲ್ ಡಾಟಾಬೇಸ್ ಒಳಗ ಸ್ಟೋರ್ ಮಾಡಿರ್ತಾಳ. ಎಂಟರ್ಸ್ ದಮ್ ಇನ್ ದ ಹಾಸ್ಪಿಟಲ್ ಡಾಟಾಬೇಸ್. ಹಾಸ್ಪಿಟಲ್ ಡಾಟಾಬೇಸ್ ಅಂದ್ರೆ ಆ ಪರ್ಟಿಕ್ಯುಲರ್ ಹೆಸರು, ಪೇಷಂಟ್ ಹೆಸರು ಮೇಲೆ ಒಂದು ಬಾಡಿ ಟೆಂಪರೇಚರ್ ಮತ್ತೆ ಬ್ಲಡ್ ಪ್ರೆಷರ್ ನ ಸ್ಟೋರ್ ಮಾಡಿ ಇರ್ತಾಳ. ಓಕೆ, ನೆಕ್ಸ್ಟ್ ಯಾರು ಬರ್ತಾನೆ, ಡಾಕ್ಟರ್ ಬ್ರೈನ್ ಅಂತ. ಓಕೆ, ಸೊ ಡಾಕ್ಟರ್ ಬ್ರೈನ್ ಇಸ್ ಅ ಡಾಕ್ಟರ್. ಓಕೆ, ಹೂ ಇಸ್ ಟ್ರೀಟಿಂಗ್ ಡೆಕ್ಸ್ಟರ್. ಅವ ಏನ್ ಮಾಡಾಕತ್ತಾನ, ಡೆಕ್ಸ್ಟರ್ ಗೆ ಟ್ರೀಟ್ ಮಾಡಾಕತ್ತಾನ. ಓಕೆ, ಅವ ಡಾಕ್ಟರ್ ಬ್ರೈನ್ ಏನ್ ಮಾಡ್ತಾನ, ಸರ್ಚಸ್ ದ ಡಾಟಾಬೇಸ್ ಟು ನೋ ಹಿಸ್ ಬಾಡಿ ಟೆಂಪರೇಚರ್. ಅವಾಗ ಏನ್ ಮಾಡ್ತಾನೆ, ಅವ ಬಂದು ಆ ಡೆಕ್ಸ್ಟರ್ ಅನ್ನೋ ಪೇಷಂಟ್ ಇಂದ ಡಾಟಾಬೇಸ್ ನ ಸರ್ಚ್ ಮಾಡ್ತಾನೆ. ಅಂದ್ರೆ ಅವ್ನ ಬಾಡಿ ಟೆಂಪರೇಚರ್ ಸಲಾಗ ಒಂದು ಡೆಕ್ಸ್ಟರ್ ಅನ್ನೋದೇ ಒಂದು ಡಾಟಾಬೇಸ್ ಒಳಗ ಅವ ಸರ್ಚ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, next Dr. Brain is able to locate the desired information easily because the hospital data is structured and is stored in a relational database. Okay, ಈಗ ಅವ ಡಾಕ್ಟರ್ ಏನ್ ಮಾಡ್ತಾನೆ, ಈಸಿಲಿ ಅದನ್ನ ತಗೋತಾನ ಅಂತ ಹೇಳ್ತಾನೆ. ಯಾಕಂತಂದ್ರೆ ಒಂದ್ ಸ್ಟ್ರಕ್ಚರ್ಡ್ ವೇ ಒಳಗ ಅಕಿ ನರ್ಸ್ ಹಾಕಿ ಇಟ್ಟಾಳ. ಓಕೆ, ನರ್ಸ್ ಆನೆ ಏನ್ ಮಾಡಾಳ, ಒಂದು ಡೆಕ್ಸ್ಟರ್ ಇಂದ ಏನಂತಾನ ರೆಕಾರ್ಡ್ಸ್ ಎಲ್ಲಾನು ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಒಳಗ ಡಾಕ್ಟರ್ಗೆ ಈಸಿಲಿ ಗೊತ್ತಾಗ್ಲಿ ಅಂತ ಹೇಳಿ ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಒಳಗ RDBMS ಒಳಗ ಸ್ಟೋರ್ ಮಾಡಿ ಇಟ್ಟಾಳ. ಸೊ ಅವಾಗ ಏನ್ ಮಾಡ್ತಾನ ಆ ಡಾಕ್ಟರ್, ಈಸಿಲಿ ಅದನ್ನ ತಗೋಬಹುದು ಅಂತ ಹೇಳ್ತಾನೆ. ಓಕೆ, ಈಸಿಲಿ ಅದನ್ನ ಆಕ್ಸೆಸ್ ಮಾಡಬಹುದು. ಸೊ he has just in this he has just given an example. Okay, ಅದು ಸ್ಟ್ರಕ್ಚರ್ ಡಾಟಾನ ಹೆಂಗ್ ನಾವು ಡಾಟಾಬೇಸ್ ಒಳಗೆ ಸ್ಟೋರ್ ಮಾಡ್ತೀವಿ ಅಂತ ಒಂದು ಎಕ್ಸಾಂಪಲ್ ತಗೊಂಡ, ಪೇಷಂಟ್ ಇಂದ ಎಕ್ಸಾಂಪಲ್ ತಗೊಂಡು ಹೇಳಾಕತ್ತಾನ. ಓಕೆ, ಏನಂತಂದ್ರೆ ಒಂದ್ ಪೇಷಂಟ್ ಇರ್ತಾನ, ಆ ಪೇಷಂಟ್ ಇಂದೆಲ್ಲ ID, ನರ್ಸ್ ನೇಮ್, ಯಾರು ಟ್ರೀಟ್ ಮಾಡ್ತಾರ ನರ್ಸ್ ನೇಮ್, ಪೇಷಂಟ್ ನೇಮ್, ಏಜ್, ಬಾಡಿ ಟೆಂಪರೇಚರ್, ಬ್ಲಡ್ ಪ್ರೆಷರ್, ಹಿಂಗೆಲ್ಲಾನು ಒಂದು ಸ್ಟ್ರಕ್ಚರ್ಡ್ ಅನ್ನ ಆ ಪೇಷಂಟ್ ಹೆಸರು ಏನ್ ಕೊಟ್ಟಾನ, ಡೆಕ್ಸ್ಟರ್ ಅಂತ ಕೊಟ್ಟಾನ, ನರ್ಸ್ ಹೆಸರು ಆನೆ. ಸೊ ಅವ್ರು ಆಕೆ ಆನೆ ಏನ್ ಮಾಡ್ತಾಳ, ಅವಂದೆಲ್ಲಾನು ರೆಕಾರ್ಡ್ ಮಾಡಿ ಒಂದ್ ಎಲೆಕ್ಟ್ರಾನಿಕ್ ವೇ ಒಳಗ ಸ್ಟೋರ್ ಮಾಡಿ ಇಡ್ತಾರ, ಎಲ್ಲಿ RDBMS ನಾಗ. ಓಕೆ, ಓಕೆ, ನೆಕ್ಸ್ಟ್ ಅವ ಡಾಕ್ಟರ್ ಬರ್ತಾನೆ, ಯಾರು ಬ್ರೈನ್ ಅಂತ. ಸೊ ಅವ ಬಂದ್ ಏನ್ ಮಾಡ್ತಾನ, ಅಕ್ಕಿ ಅವಂದ್ ಡೆಕ್ಸ್ಟರ್ ಇಂದ ಬಾಡಿ ಟೆಂಪರೇಚರ್ ಅವ್ನ ಏನೇನ್ ರೆಕಾರ್ಡ್ಸ್ ಇರ್ತಾವಲ್ಲ ಅದನ್ನ RDBMS ನಾಗ ನೋಡ್ತಾನ ಅಂತ ಹೇಳ್ತಾನೆ. ಸೊ ಅದೇನಾಗ್ತದ, ಇದು ಮಾಡೋದ್ರಿಂದ ಏನಾಗ್ತದ, ಆ ಡಾಕ್ಟರ್ ಈಸಿಲಿ ಆಕ್ಸೆಸ್ ಮಾಡ್ಬೋದು ವಾಟ್ ಆರ್ ದ ಇನ್ಫಾರ್ಮೇಶನ್ ಅಬೌಟ್ ದ ಪೇಷಂಟ್. ಅವ ಏನ್ ಮಾಡ್ತಾನ, ಈಸಿಲಿ ಆಕ್ಸೆಸ್ ಮಾಡಾಕತ್ತಾನ. ಯಾಕಂದ್ರೆ ಅದು ಒಂದು ಸ್ಟ್ರಕ್ಚರ್ಡ್ ವೇ ಒಳಗ ಮತ್ತೆ ಒಂದು ರಿಲೇಷನಲ್ ಡಾಟಾಬೇಸ್ ಒಳಗ ಸ್ಟೋರ್ ಮಾಡಿಟ್ಟಿದ್ದ ಅಂತ ಹೇಳಿ ಈಸಿಲಿ ಅವನ ಆಕ್ಸೆಸ್ ಮಾಡಾಕತ್ತಾನ. ಸೊ ಅಂಡರ್ಸ್ಟುಡ್ ಅಬೌಟ್ ದಿಸ್ example. Please reply everyone understood the example of this healthcare department. Please, I want reply from everyone. Okay, so next we'll see the characteristics of structured data. Structured data and the ones of characteristics ಕೊಟ್ಟಾನ, ಅದನ್ನ ನೋಡೋಣ. Okay, lower your hands. Okay, so next is about the characteristics of structured data. Structured data is organized in semantic chunks. Semantic chunks is nothing but your entities. DBMS ನಾಗ ಓದಿರಲ್ಲ, entities ಅಂತ ಹೇಳಿ ರಿಲೇಷನಲ್ ಕ್ಲಾಸಸ್ ಒಳಗ ಆಮೇಲೆ ರಿಲೇಷನಲ್ ಡಾಟಾಬೇಸ್ ಒಳಗ ಎಂಟಿಟೀಸ್ ಅಂತ ಸ್ಟೋರ್ ಮಾಡ್ತೀವಿ ನಿಮ್ ಡಾಟಾನ. ಓಕೆ, ಇಲ್ಲೇನ್ ಹೇಳಾಗತ್ತಾನ, ಸ್ಟ್ರಕ್ಚರ್ಡ್ ಡಾಟಾ ಯಾವಾಗೂ ನಾವ್ ಎದ್ರಾಗ ಆರ್ಗನೈಸ್ ಮಾಡ್ತೀವಿ ಅಂತಂದ್ರೆ
ಎಂಟಿಟೀಸ್ ಅಥವಾ ಸಿಮೆಂಟಿಕ್ ಚಂಕ್ಸ್ ಅಂತ ಕರಿತಾನೆ. ಓಕೆ, ಸಿಮೆಂಟಿಕ್ ಚಂಕ್ಸ್ ಆರ್ ಎಂಟಿಟೀಸ್ ಒಳಗೆ ನಾವು ಅದನ್ನ ಸ್ಟೋರ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ವಿತ್ ಸಿಮಿಲರ್ ಎಂಟಿಟೀಸ್ ಗ್ರೂಪ್ ಟುಗೆದರ್ ಟು ಫಾರ್ಮ್ ಅ ರಿಲೇಷನ್ ಆರ್ ಕ್ಲಾಸಸ್. ಸೊ ಸಿಮಿಲರ್ ಇದ್ದ ಎಂಟಿಟೀಸ್ ನ ಒಂದ್ ಕಡೆ ಹಾಕಿ, ಅಂದ್ರೆ ಬೇರೆ ಬೇರೆ ಎಂಟಿಟೀಸ್ ಒಂದು ಡಿಫ್ರೆಂಟ್ ಗ್ರೂಪ್ ಮಾಡಿ ಒಂದು ರಿಲೇಷನ್ ಅಥವಾ ಒಂದು ಕ್ಲಾಸ್ ಫಾರ್ಮ್ ಮಾಡಕ ಒಂದು ಸ್ಟ್ರಕ್ಚರ್ ಡಾಟಾ ಸ್ಟೋರ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಸೊ ಯಾವಾಗೂ ನೀವ್ ಏನ್ ತಲೆಗೆ ಇಟ್ಕೋಬೇಕು, ಸ್ಟ್ರಕ್ಚರ್ ಡಾಟಾನ ನಾವು ಎಂಟಿಟೀಸ್ ಒಳಗ ಸ್ಟೋರ್ ಮಾಡ್ತೀವಿ ಅಂತ ಹೇಳ್ತಾನೆ. ಎಂಟಿಟೀಸ್ ಇಸ್ ಆಲ್ಸೋ ಕೋಲ್ಡ್ ಆಸ್ ಸಿಮೆಂಟಿಕ್ ಚಂಕ್ಸ್ ಅಂತ ಕರಿತಾನೆ. ಓಕೆ, ಸೊ ಅದ್ರಾಗ ನಾವು ಸ್ಟೋರ್ ಮಾಡಿರ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲೇನ್ ಹೇಳಾಗತ್ತಾನಂತಂದ್ರೆ ಸಿಮಿಲರ್ ಎಂಟಿಟೀಸ್. ಓಕೆ, ಬೇರೆ ಬೇರೆ ಎಂಟಿಟೀಸ್ ಇಂದ ಒಂದೊಂದು ಸಿಮಿಲರ್ ಗ್ರೂಪ್ ಮಾಡಿ ಅದನ್ನ ಒಂದು ರಿಲೇಷನಲ್ ಫಾರ್ಮ್ ಒಳಗ ಅಥವಾ ಒಂದು ಕ್ಲಾಸಸ್ ಒಳಗ ಹಾಕಿರ್ತಾನ ಅಂತ ಹೇಳಾಗತ್ತಾನ. ಓಕೆ, ಸೊ ಎಂಟಿಟೀಸ್ ಇನ್ ದ ಸೇಮ್ ಗ್ರೂಪ್ ಹ್ಯಾವ್ ದ ಸೇಮ್ ಡಿಸ್ಕ್ರಿಪ್ಷನ್. ಓಕೆ, ಸೊ ಇಲ್ಲೇನದ ಒಂದು ಗ್ರೂಪ್ ಒಳಗ ಒಂದ್ ಸೇಮ್ ಎಂಟಿಟೀಸ್ ಇರ್ತಾವ, ಅದ್ರದ್ದು ಸೇಮ್ ಡಿಸ್ಕ್ರಿಪ್ಷನ್ ಇರ್ತಾವ. ಲೈಕ್ ಯುವರ್ ಅಟ್ರಿಬ್ಯೂಟ್ಸ್ ಇರ್ತಾವಲ್ಲ. ಓಕೆ, ನಿಮ್ ಕ್ಲಾಸಸ್ ಒಳಗ ಎಂಟಿಟೀಸ್ ಒಳಗ ಹೆಂಗ್ ಒಂದೊಂದು ಅಟ್ರಿಬ್ಯೂಟ್ಸ್ ಮಾಡಿರ್ತಿರಲ್ಲ, ಹಂಗ ಇಲ್ಲಿನ ಒಂದು ಅಟ್ರಿಬ್ಯೂಟ್ಸ್ ಇರ್ತಾವ ಅಂತೇಳಿ ಹೇಳಾಗತ್ತಾನ. ಓಕೆ, ನೆಕ್ಸ್ಟ್ ಇಸ್ ಡಿಸ್ಕ್ರಿಪ್ಷನ್ ಆಫ್ ಆಲ್ ಎಂಟಿಟೀಸ್ ಇನ್ ಅ ಗ್ರೂಪ್. ಓಕೆ, ಸೊ ಅಂದ್ರೆ ಒಂದು ಡಿಸ್ಕ್ರಿಪ್ಷನ್ ಕೊಡಾಗತ್ತಾನ. ಹೆಂಗ್ ಕೊಡಾಗತ್ತಾನ ಅಂತಂದ್ರೆ ಹ್ಯಾವ್ ದ ಸೇಮ್ ಡಿಫೈನ್ಡ್ ಫಾರ್ಮೆಟ್. ಒಂದ್ ಎಂಟಿಟಿ ಇದ್ದ ಒಂದ್ ಸ್ಕೀಮಾ ಒಳಗ ಒಂದ್ ಎಂಟಿಟಿ ಇದೆ, ಎಲ್ಲಾ ಡಿಫ್ರೆಂಟ್ ಎಂಟಿಟಿ. ಓಕೆ, ಈಗ ಒಂದ್ ಗ್ರೂಪ್ ಒಳಗ ಎಲ್ಲಾ ಎಂಟಿಟೀಸ್ ಇದ್ದ ಸೇಮ್ ಫಾರ್ಮೆಟ್ ಇರ್ತದ, ಒಂದ್ ಪ್ರೀ ಡಿಫೈನ್ಡ್ ಲೆಂತ್ ಇರ್ತದ, ಆಮೇಲೆ ಸೇಮ್ ಆರ್ಡರ್ ಇರ್ತದ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಒಂದ್ ಗ್ರೂಪ್ ಒಳಗ ಸೇಮ್ ಎಂಟಿಟೀಸ್ ಇರ್ತಾವ. ಆ ಸೇಮ್ ಎಂಟಿಟೀಸ್ ಹೆಂಗ್ ಕರಿತೀವಿ ಅಂತಂದ್ರ ಅದ್ರದ್ದು ಒಂದು ಡಿಸೈರ್ಡ್ ಫಾರ್ಮೆಟ್ ಇರ್ತದ, ಒಂದ್ ಪ್ರೀ ಡಿಫೈನ್ಡ್ ಲೆಂತ್ ಇರ್ತದ, ಆಮೇಲೆ ಒಂದು ಸೇಮ್ ಆರ್ಡರ್ ಇರ್ತದೆ. ಸೊ ಇದನ್ನ ಒಂದು ಫಿಗರ್ ಒಳಗ್ ತೋರ್ಸಾಗತ್ತಾನ. ದೀಸ್ ಕ್ಯಾರೆಕ್ಟರ್ಸ್ ಆರ್ ಡಿಸ್ಕ್ರೈಬ್ ಇನ್ ಅ ಫಿಗರ್. ಓಕೆ, ಇಲ್ಲಿ ನೋಡಿ ಈ ಫಿಗರ್ ನಾಗ ಏನ್ ಹೇಳಾಗತ್ತಾನ, ಸ್ಟ್ರಕ್ಚರ್ಡ್ ಡಾಟಾ ತಗೊಂಡಾನ. ಓಕೆ, ಸೊ ಫಸ್ಟ್ ಏನಂದ್ರೆ ಕನ್ಫರ್ಮ್ಸ್ ಟು ದ ಡಾಟಾ ಮಾಡೆಲ್. ಸೊ ಕನ್ಫರ್ಮ್ಸ್ ಟು ದ ಡಾಟಾ ಮಾಡೆಲ್ ಮಾಡ್ತಾನ. ಆಮೇಲೆ ಡಾಟಾ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಓಕೆ, ರಿಲೇಷನಲ್ ಡಾಟಾ ಬೇಸ್ ಒಳಗೆ ನೀವು ಓದಿರಲ್ಲಾರು. ಓಕೆ, ಸೊ ರಿಲೇಷನಲ್ ಡಾಟಾ ಬೇಸ್ ಒಳಗೆ ಯಾವಾಗೂ ನಾವು ಡಾಟಾನ ರೋಸ್ ಅಂಡ್ ಕಾಲಮ್ಸ್ ಒಳಗೆ ಹಾಕಿರ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಡಾಟಾ ರಿಸೈಡ್ಸ್ ಇನ್ ಫಿಕ್ಸ್ಡ್ ಫೀಲ್ಡ್ಸ್ ವಿತ್ ಇನ್ ಅ ರೆಕಾರ್ಡ್ ಫೈಲ್. ಓಕೆ, ಒಂದು ಫಿಕ್ಸ್ಡ್ ಫೀಲ್ಡ್ಸ್ ಅದಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಅಥವಾ ಒಂದು ಪರ್ಟಿಕ್ಯುಲರ್ ಲೆಂತ್ ಕೊಟ್ಟಿರ್ತಾನೆ. ಓಕೆ, ಡೆಫಿನೇಷನ್ ಫಾರ್ಮೆಟ್ ಅಂಡ್ ಮೀನಿಂಗ್ ಆಫ್ ಡಾಟಾ ಇಸ್ ಎಕ್ಸ್ಪ್ಲಿಸಿಟ್ಲಿ ನೋಡಂದ್ರೆ ಅದ್ರದ್ದು ಏನ್ ಫಾರ್ಮೆಟ್ ಇರ್ತದೆ, ಏನ್ ಡೆಫಿನೇಷನ್ ಇರ್ತದೆ, ಅದ್ರ ಮೀನಿಂಗ್ ಏನಿರ್ತದಲ್ಲ ಎಲ್ಲಾರ್ಗು ಎಕ್ಸ್ಪ್ಲಿಸಿಟ್ಲಿ ಗೊತ್ತಿರ್ತದೆ ಅಂತ ಹೇಳಕದ. ಓಕೆ, ಅಟ್ರಿಬ್ಯೂಟ್ಸ್ ಇನ್ ದ ಗ್ರೂಪ್ಸ್ ಆರ್ ದ ಸೇಮ್. ಓಕೆ, ಒಂದ್ ಗ್ರೂಪ್ ಇಂದ ಎಲ್ಲಾ ಅಟ್ರಿಬ್ಯೂಟ್ಸ್ ಸಿಮಿಲರ್ ಇರ್ತಾವ ಅಂತ ಹೇಳ್ತಾನೆ. ಆಮೇಲೆ ಸಿಮಿಲರ್ ಎಂಟಿಟೀಸ್ ಆರ್ ಗ್ರೂಪ್, ಒಂದೊಂದು ಸಿಮಿಲರ್ ಎಂಟಿಟೀಸ್ ನ ಗ್ರೂಪ್ ಮಾಡಿಟ್ಟಿರ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡಾಟಾಬೇಸ್. ಸೊ ಡಾಟಾಬೇಸ್ ಇಂದ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದ್ ಫಿಗರ್ ಒಳಗ್ ಹಾಕಿಟ್ಟಾನೆ. ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಾಕತ್ತಾನ ನೋಡ್ರಿ. ಒಂದ್ ಕನ್ಫರ್ಮ್ಸ್ ಡಾಟಾ ಮಾಡೆಲ್ ಕನ್ಫರ್ಮ್ ಮಾಡ್ತದ. ಆಮೇಲೆ ಡಾಟಾನ ಒಂದು ರೋಸ್ ಅಂಡ್ ಕಾಲಮ್ಸ್ ಒಳಗ್ ಹಾಕಿರ್ತಾನೆ ರಿಲೇಷನಲ್ ಡಾಟಾಬೇಸ್ ಒಳಗ. ಆಮೇಲೆ ಅದ್ರದ್ದು ಒಂದು ಫಿಕ್ಸ್ಡ್ ಫೀಲ್ಡ್ಸ್ ಇರ್ತಾವ ಅಂತ ಹೇಳಾಕತ್ತಾನೆ ರೆಕಾರ್ಡ್ ಒಳಗ. ಓಕೆ, ಆಮೇಲೆ ಅದ್ರ ಡೆಫಿನೇಷನ್ ಫಾರ್ಮೆಟ್ ಅದ್ರದ್ದು ಮೀನಿಂಗ್ ಎಲ್ಲಾನು ನಮ್ಗ ಗೊತ್ತಿರ್ತದೆ ಅಂತ ಹೇಳ್ತಾನೆ. ಒಂದ್ ಅಟ್ರಿಬ್ಯೂಟ್ ಒಂದ್ ಗ್ರೂಪ್ ಒಳಗ ಎಲ್ಲಾನು ಸೇಮ್ ಅಟ್ರಿಬ್ಯೂಟ್ಸ್ ಇರ್ತಾವ. ಆಮೇಲೆ ಸಿಮಿಲರ್ ಎಂಟಿಟೀಸ್ ನ ಗ್ರೂಪ್ ಮಾಡಿರ್ತೀವಿ. ಓಕೆ, ಆ ಸಿಮಿಲರ್ ಎಂಟಿಟೀಸ್ ಏನ್ ಗ್ರೂಪ್ ಮಾಡಿರ್ತೀವಲ್ಲ, ಸೊ ಅದ್ರದ್ದು ಏನಂತ ಹೇಳ್ತಾನೆ, ಅದ್ರದ್ದು ಸೇಮ್ ಫಾರ್ಮೆಟ್ ಇರ್ಬೇಕು. ಓಕೆ, ಒಂದ್ ಗ್ರೂಪ್ ನಾಗ ಎಲ್ಲಾ ಎಂಟಿಟೀಸ್ ಸೇಮ್ ಫಾರ್ಮೆಟ್ ಇರ್ಬೇಕು, ಸೇಮ್ ಲೆಂತ್ ಇರ್ಬೇಕು, ಆಮೇಲೆ ಸೇಮ್ ಆರ್ಡರ್ ಇರ್ಬೇಕಂತ ಹೇಳ್ತಾನೆ. Okay, so this is about the characteristics of the database. Hope everyone understood the characteristics of the database. So ಏನ್ ಹೇಳಾಕತ್ತಾನಂದ್ರೆ ಓವರ್ ಆಲ್ ಒಂದ್ ಎಂಟಿಟೀಸ್ ಒಳಗ್ ಮಾಡಿ ನಾವು ಡಾಟಾಬೇಸ್ ನ ಸ್ಟೋರ್ ಮಾಡಿರ್ತೀವಿ ಅಂತ ಹೇಳ್ತಾನ. ಎಲ್ಲಾ ಒಂದ್ ಗ್ರೂಪ್ ಎಂಟಿಟೀಸ್ ಸೇಮ್ ಗ್ರೂಪ್ ಮಾಡ್ತಾನ. ಆ ಎಂಟಿಟೀಸ್ ಏನೇನ್ ಗ್ರೂಪ್ ಇರ್ತಾವಲ್ಲ ಎಲ್ಲಾರು ಒಂದು ಫಿಕ್ಸ್ಡ್ ಸೈಜ್ ಇರ್ತಾವ, ಒಂದ್ ಫಿಕ್ಸ್ಡ್ ಲೆಂತ್ ಇರ್ತದೆ, ಒಂದ್ ಫಿಕ್ಸ್ಡ್ ಫಾರ್ಮೆಟ್ ಇರ್ತದೆ, ಮತ್ತೆ ಒಂದು ಸ್ಪೆಸಿಫಿಕ್ಸ್ ಆರ್ಡರ್ ಇರ್ತದೆ. ಅಂಡ್ ದಿಸ್ ಆರ್ ದ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. Okay, not data structure, structured data. Clear? So everyone cleared with the characteristics of structured data? Please reply. Please reply. I want a reply from everyone. Please, all. Okay. Lower your hands. I'll just take the attendance. Someone left. I don't know who was that. There are 32 total. ಯಾರು ಬಿಟ್ರಿ ಗೊತ್ತಿಲ್ಲ. ನಿಮ್ದೇ ಲಾಸ್ ನೋಡ್ರಿ. ನಡ್ಬೇಕ್ ನಾ ಅಟೆಂಡೆನ್ಸ್ ತಗೊಲಾರ್ದು ಬಿಟ್ರು ಅಂದ್ರೆ ನನಗೇನಿಲ್ಲ, ನಿಮ್ದೇ ಲಾಸ್. ನಿಮ್ದು ಅಟೆಂಡೆನ್ಸ್ ಬರಂಗಿಲ್ಲ. Okay, just lower your hands, Suputra and Ambika, so that I'll take the attendance. Ambika and Suputra, lower your hands.
because not here. Okay. Okay. ಸಚಿನ್ ಈಗ ಬರ್ತಾನೆ ನೋಡ್ರಿ ಅಟೆಂಡೆನ್ಸ್ ತಗೊಂಡ್ಮೇಲೆ. Okay, we'll continue. So next is where does the structured data come from? So structured data ಎಲ್ಲಿಂದ ಬರ್ತದೆ ಅಂತ ಹೇಳಾಕತ್ತಾನ. So the next topic in structured data is where does the structured data come from? Okay, so see here what is explaining. Data coming from databases such as Access, OLTP systems, SQL, as well as spreadsheets such as Excel, etc. are all in the structured format ಅಂತ ಹೇಳ್ತಾನೆ. Okay, ನೀವು ಸ್ಟ್ರಕ್ಚರ್ಡ್ ಡಾಟಾ ಅಂತ ಎದಕ್ ಕರಿತೀರಿ ಅಥವಾ ಸ್ಟ್ರಕ್ಚರ್ ಡಾಟಾನ ಹೆಂಗಿರ್ತದೆ ಎಲ್ಲಿಂದ ಬರ್ತದೆ ಅಂತಂದ್ರೆ ಡಾಟಾ ಬೇಸಿಸ್ ನಿಂದ ಬರೋದು ಎಲ್ಲಾನು ಸ್ಟ್ರಕ್ಚರ್ ಡಾಟಾ ಅಂತ ಹೇಳ್ತಾನೆ. ಸೊ ಡಾಟಾ ಬೇಸಿಸ್ ಅಂದ್ರೆ ಆಕ್ಸೆಸ್ ಇರ್ಬೋದು, OLTP ಇರ್ಬೋದು, SQL ಇರ್ಬೋದು, ಸ್ಪ್ರೆಡ್ ಶೀಟ್ಸ್ ಇರ್ಬೋದು, ಸ್ಪ್ರೆಡ್ ಶೀಟ್ಸ್ ನೀವು ಎಕ್ಸೆಲ್ ಅದೆಲ್ಲ ಇರ್ಬೋದು. ಸೊ ಇವೆಲ್ಲ ಏನ್ ಡಾಟಾ ಬೇಸ್ ನಿಂತ ನಿಮ್ಗ ಡಾಟಾ ಸಿಗ್ತದಲ್ಲ ಅವೆಲ್ಲಾನು ಏನಿರ್ತದ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಒಳಗೆ ಇರ್ತದ ಅಂತ ಹೇಳಕತ್ತಾನ. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಅಥವಾ ಸ್ಟ್ರಕ್ಚರ್ಡ್ ಡಾಟಾ ಎಲ್ಲಿಂದ ಬರ್ತದೆ ಅಂತಂದ್ರ ಡಾಟಾ ಬೇಸ್ ನಿಂತ ಬರದ ಡಾಟಾಸ್ ಎಲ್ಲಾನು ನಮ್ಗ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಇರ್ತದೆ ಅಂತ ಹೇಳಕತ್ತಾನ. ಸೊ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಅಂತಂದ್ರೆ ಏನು, ಇಟ್ ವಿಲ್ ಬಿ ಇನ್ ಸಮ್ ಫಾರ್ಮೆಟ್ ನಾಗ ಇರ್ತದೆ. ಲೈಕ್ ನಾವು ಪೇಷಂಟ್ ಇನ್ ನೋಡಿದ್ವಿ, ಲೈಕ್ ಪೇಷಂಟ್ ID, ಓಕೆ, ಆಮೇಲೆ ಪೇಷಂಟ್ ನೇಮ್, ನರ್ಸ್ ನೇಮ್, ಆಮೇಲೆ ಅವ್ನ್ BP, ಶುಗರ್, ಸೊ ಇವೆಲ್ಲ ಏನಿರ್ತದೆ ಒಂದು ಫಾರ್ಮೆಟ್ ನಾಗ ಇರ್ತದೆ. ಸೊ ಅದನ್ನ ಅವೆಲ್ಲಾನು ಒಂದು ಡಾಟಾ ಬೇಸಿಸ್ ನಿಂದ ಬರೋದೆಲ್ಲಾನು ಒಂದು ಸ್ಟ್ರಕ್ಚರ್ಡ್ ಫಾರ್ಮೆಟ್ ಅಂತ ಹೇಳ್ತೇವೆ. ಓಕೆ, ಸೊ ಫಿಗರ್ ಬಿಲೋ ಡಿಸ್ಪ್ಲೇಸ್ ದ ಸೋರ್ಸ್ ಆಫ್ ದ ಸ್ಟ್ರಕ್ಚರ್ಡ್ ಡಾಟಾ. ಓಕೆ, ಒಂದು ಫಿಗರ್ ತೋರ್ಸತ್ತ ನೋಡಿ ಎಲ್ಲಿಂದ ಬರ್ತದೆ ಸ್ಟ್ರಕ್ಚರ್ ಡಾಟಾ ಅಂತೇಳಿ. ಸ್ಟ್ರಕ್ಚರ್ ಡಾಟಾ ಎಲ್ಲಿಂದ ಬರ್ತದೆ, ಡಾಟಾ ಬೇಸಿಸ್ ನಿಂದ ಬರ್ತದೆ, ಲೈಕ್ ಆಕ್ಸೆಸ್ ಅವೆಲ್ಲ ನಿಂದ ಬರ್ತದೆ, ಸ್ಪ್ರೆಡ್ ಶೀಟ್ ನಿಂದ ಬರ್ತದೆ, SQL ಅಂತ ಬರ್ತದೆ, ಮತ್ತು OLTP ಸಿಸ್ಟಮ್ ಇಂದ ಬರ್ತದೆ. ಸೊ ದೀಸ್ ಆರ್ ದ ಸಮ್ ಸೋರ್ಸಸ್ ಆಫ್ ದ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ಓಕೆ, ಸೋರ್ಸಸ್ ಅಂದ್ರೆ ಹೌ ದ ಡಾಟಾ ಸ್ಟ್ರಕ್ಚರ್ಸ್ ಇಂದ ಡಾಟಾ ಬರಾಕತ್ತದ ಅಂತಂದ್ರೆ ಇವೆಲ್ಲಾತುರ್ನಿಂತ ನಮಗ ಡಾಟಾ ಸಿಗ್ತದ ಅಂತ ಹೇಳ್ತಾನೆ. ಓಕೆ, ಟು ಸಮ್ಮರೈಸ್ ದ ಡಾಟಾ ಸ್ಟ್ರಕ್ಚರ್. ಸೊ ಏನ್ ಸಮ್ಮರೈಸ್ ಮಾಡಕತ್ತಾನ ನೋಡ್ರಿ, ಕನ್ಸಿಸ್ಟ್ ಆಫ್ ಫುಲ್ಲಿ ಡಿಸ್ಕ್ರೈಬ್ಡ್ ಡಾಟಾ ಸೆಟ್. ಸೊ ಇಲ್ಲಿ ಏನಾಗ್ತದ ಸ್ಟ್ರಕ್ಚರ್ ಡಾಟಾಗೆ ಏನ್ ಸ್ಟ್ರಕ್ಚರ್ ಬರ್ತದಲ್ಲ ಎಲ್ಲಾನು ಫುಲ್ಲಿ ಡಿಸ್ಕ್ರೈಬ್ಡ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. has clearly defined categories and categories ಮತ್ತೆ sub categories ಇರ್ತದೆ ಅಂತ ಹೇಳ್ತಾನೆ. is placed neatly in the rows and columns ನ ಹಾಕಿರ್ತಾನೆ. goes into records and hence database is regularly by all defined structure. Okay, ಅಂದ್ರೆ ಒಂದ್ ರೆಕಾರ್ಡ್ಸ್ ಒಳಗ್ ಹಾಕಿರ್ತಾನ, ಆ ರೆಕಾರ್ಡ್ಸ್ ಒಳಗ್ ಹಾಕೋದ್ರಿಂದ ಏನಾಗ್ತದೆ, ನಾವು ರೆಗ್ಯುಲರ್ಲಿ ಅದನ್ನ ನಾವು ನೋಡ್ಕೋಬಹುದು ಅಂತ ಹೇಳ್ತಾನೆ. ಕ್ಯಾನ್ ಬಿ ಇಂಡೆಕ್ಸ್ಡ್ ಈಸಿಲಿ ಐದರ್ ಬೈ ದ DBMS itself or ಮ್ಯಾನ್ಯುವಲಿ. ನಾವು ಇಂಡೆಕ್ಸ್ ಮಾಡ್ಬೋದು, DBMS ನಿಂತಾರು ಮಾಡ್ಬೋದು ಅಥವಾ ಮ್ಯಾನ್ಯುವಲಿ ನಿಂತನು ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಡಾಟಾ ಸ್ಟ್ರಕ್ಚರ್ ನ ಹೆಂಗ್ ಸಮರೈಸ್ ಮಾಡಕತ್ತಾನ ಅಂತಂದ್ರ ಒಂದ್ ಫುಲ್ಲಿ ಡಿಸ್ಕ್ರೈಬ್ಡ್ ಸೆಟ್ ಇರ್ತದೆ. ಓಕೆ, ಅದೇ ಲೈಕ್ ಪೇಷಂಟ್ ನೇಮ್, ಪೇಷಂಟ್ ID. ಓಕೆ, ಸೊ ಒಂದ್ ಫುಲ್ಲಿ ಡಿಸ್ಕ್ರೈಬ್ಡ್ ಸೆಟ್ ಇರ್ತದೆ. ಆಮೇಲೆ ಒಂದು ಕ್ಲಿಯರ್ಡ್ ಕ್ಯಾಟಗರೀಸ್ ಮತ್ತೆ ಸಬ್ ಕ್ಯಾಟಗರೀಸ್, ಅಂದ್ರೆ ಕ್ಯಾಟಗರೀಸ್ ಮತ್ತೆ ಸಬ್ ಕ್ಯಾಟಗರೀಸ್ ನ ಕ್ಲಿಯರ್ ಆಗಿ ಕೊಟ್ಟಿರ್ತಾನೆ. ಓಕೆ, ಈಗ ನೀವು ಪೇಷಂಟ್ ನೇಮ್ ಒಳಗ, ಓಕೆ, ಪೇಷಂಟ್ ನೇಮ್ ಒಳಗೆ ನೀವು ಲೈಕ್ ಏನಂತೀರಿ ಡಿಫ್ರೆಂಟ್ ಏನಾರ ಐತಂತ ಈಗ ನೀವು ಪೇಷಂಟ್ ನೇಮ್ ಒಳಗ ಒಂದು ಡೇಸ್ ಬಂದಿದ್ದಿತ್ತಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಒಂದ್ ಹೋಗಿರ್ತಾನ ಮತ್ತ ನೆಕ್ಸ್ಟ್ ಬಂದ ಅಂತ ತಿಳ್ಕೊರಿ. ಓಕೆ, ಸೊ ಅಲ್ಲಿ ಮತ್ತೆ ಏನಾಗ್ತದೆ ಕೆಟಗರಿ ಅಂತ ಇರ್ತದೆ. ಓಕೆ, ಸೊ ಅಲ್ಲಿ ಕೆಟಗರಿ ಒಳಗುನು ಸ್ಟೋರ್ ಮಾಡಿ ಇಟ್ಟಿರ್ತಾನ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆಮೇಲೆ ಅವನ್ನ ಒಂದು ಕರೆಕ್ಟ್ ರೋಸ್ ಅಂಡ್ ಕಾಲಮ್ಸ್ ನಾಗ ಇಟ್ಟಿರ್ತೀವಿ. ಆಮೇಲೆ ಆ ಡಾಟಾ ಬೇಸ್ ನ ರೆಗ್ಯುಲರ್ಲಿ ನಾವು ಎಕ್ಸೆಸ್ ಮಾಡಂಗ ಇರ್ತದೆ ಅಂತ ಹೇಳ್ಬೋದು. ಓಕೆ, ಆಮೇಲೆ ಅದನ್ನ ಈಸಿಲಿ ಇಂಡೆಕ್ಸ್ ಮಾಡ್ಬೋದು. ಓಕೆ, ಈಸಿಲಿ ಇಂಡೆಕ್ಸ್ ಮಾಡ್ಬೋದು ಅಂತಂದ್ರೆ ಏನು, ಲೈಕ್ ಏನಾದ್ರೂ ಇದಿರ್ತದಲ್ಲ ಮ್ಯಾನ್ಯುವಲಿ ಅಥವಾ ಆಟೋಮೆಟಿಕಲಿ. ಈಗ ನೀವು ಏನಾದ್ರೂ ಅದ್ರ ಬಗ್ಗೆ ಎಕ್ಸ್ಟ್ರಾ ಕೊಡ್ಬೇಕಾಗಿತ್ತು ಅಂತಂದ್ರೆ ಈಗ ನೀವು 4 ಕಾಲಮ್ಸ್ ಕೊಟ್ಟಿರಿ. ಓಕೆ, 4 ಕಾಲಮ್ಸ್ ಅಂಡ್ 4 ರೋಸ್ ಅಂದ್ರೆ ನೀವು ಇಂಡೆಕ್ಸಿಂಗ್ ಕೊಡ್ಬೋದು. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ ಅಂತ
ಸೊ ಈಸಿಲಿ ನೀವು ಅದನ್ನ ಕೊಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ಇಂಡೆಕ್ಸಿಂಗ್ ಕರೆಕ್ಟ್ ನೀವು ಅರೇ ಒಳಗ್ ಮಾಡ್ತಿಲ್ಲ F0 F1 F2 F3 ಅಂತ ಹೆಂಗ್ ಇಂಡೆಕ್ಸಿಂಗ್ ಮಾಡ್ತಿಲ್ಲ ಹಂಗೆ ಇಲ್ಲಿ ನಾವು DBMS ಇಂದ ಇಂಡೆಕ್ಸಿಂಗ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, just a second. Abdul, you have doubt. So Abdul asking what is meant by OLTP. OLTP ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅಪಿ. ಓಕೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಒಳಗೆ ಏನ್ ಸ್ಟೋರ್ ಆಗಿರ್ತದಲ್ಲ. ಓಕೆ, ಇಲ್ಲಿ ನಾವು ಹೆಲ್ತ್ ಕೇರ್ ಒಳಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಏನಿರಂಗಿಲ್ಲ. ಬಟ್ ನಾವು ಬೇರೆದೇನಾದ್ರೂ ತಗೊಂಡ್ ಬಂದ್ರೆ ಅಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಇರ್ತದೆ. ಓಕೆ, ಸೊ ಅಲ್ಲಿಂದ ಏನ್ ಡಾಟಾ ಬೇಸ್ ಬರ್ತದಲ್ಲ ಅದಕ್ಕೆ OLTP ಸಿಸ್ಟಮ್ ಅಂತ ಕರೀತಾರೆ. ಆನ್ಲೈನ್ ಪ್ರೊಸೆಸಿಂಗ್ ಡಾಟಾ ಬೇಸ್ ಒಳಗೆ ಏನ್ ಇನ್ಫಾರ್ಮೇಶನ್ ಡಾಟಾ ಏನ್ ಸಿಗ್ತದಲ್ಲ ಅದನ್ನು ಸ್ಟ್ರಕ್ಚರ್ ಡಾಟಾ ಒಳಗೂ ಇರ್ತದ ಅಂತ ಹೇಳಕತ್ತಾನ. ಓಕೆ, ಜಸ್ಟ್ ಈಸ್ ಸೇಯಿಂಗ್ ಸೋರ್ಸಸ್. ಓಕೆ, ಡಾಟಾ ಬೇಸ್ ಅಂತಂದ್ರೆ ಏನು ಬರೀ ಹೆಲ್ತ್ ಕೇರ್ ಅಂತ ಹೇಳಕತ್ತಿಲ್ಲ. ಓವರ್ ಆಲ್ ಡಾಟಾ ಬೇಸ್ ಇನ್ ಸೋರ್ಸ್ ಎಲ್ಲಿಂದ ಬರ್ತದ ಅಂತಂದ್ರೆ ಆಕ್ಸೆಸ್ ನಿಂದ ಬರ್ಬೋದು, ಸ್ಪ್ರೆಡ್ ಶೀಟ್ ಲೈಕ್ ಎಕ್ಸೆಲ್ ಅಂತ ಬರ್ಬೋದು, SQL ನಿಂದ ಬರ್ಬೋದು. ಓಕೆ, OLTP ಅಂತಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್. ದಟ್ ಈಸ್ ನೀವು ಆನ್ಲೈನ್ ಏನಾರ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ಲ ಅವಕ್ಕೆಲ್ಲಾನು OLTP ಅಂತ ಹೇಳ್ತಾನೆ. ಓಕೆ ಅಬ್ದುಲ್, ಅಂಡರ್ಸ್ಟುಡ್? ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಡಾಟಾ ಎಲ್ಲಿಂದ ಬರ್ತದ ಅಂತ ಹೇಳಿ. ಸೊ ಓವರ್ ಆಲ್ ಏನ್ ಹೇಳ್ತೀವಿ, ಸ್ಟ್ರಕ್ಚರ್ ಡಾಟಾ ಎಲ್ಲಿಂದ ಬರ್ತದ ಅಂತಂದ್ರೆ ಒಂದ್ ಡಾಟಾ ಬೇಸಸ್ ನಿಂದ ಬರ್ಬೋದು, ಇಲ್ಲಾದ್ರೆ ಒಂದು ಆನ್ಲೈನ್ ಪ್ರೊಸೆಸಿಂಗ್ ನಿಂದ ಬರ್ಬೋದು, ಇಲ್ಲಾದ್ರೆ ಒಂದು SQL ನಿಂದ ಬರ್ಬೋದು, ಅಥವಾ ಒಂದು ಸ್ಪ್ರೆಡ್ ಶೀಟ್ ನಿಂದ ಬರ್ಬೋದು ಅಂತ ಹೇಳಿ ಒಂದು ನಿಮ್ಮ ಫಿಗರ್ ಫಾರ್ಮೆಟ್ ಒಳಗ ಸೋರ್ಸಸ್ ಅಂತ ಕೊಟ್ಟಾನೆ. ಓಕೆ, ಅದನ್ನ ಸಮರೈಸ್ ಹೆಂಗ್ ಮಾಡಾಕತ್ತಾನ ಅಂದ್ರೆ ಡಾಟಾ ಸ್ಟ್ರಕ್ಚರ್ ಒಂದು ಫುಲ್ಲಿ ಡಿಸ್ಕ್ರೈಬ್ಡ್ ಸೆಟ್ ಇರ್ತದ ಅಂತ ಹೇಳಕತ್ತಾನ. ಆಮೇಲೆ ಅಲ್ಲಿ ಕ್ಯಾಟಗರೀಸ್ ಮತ್ತು ಸಬ್ ಕ್ಯಾಟಗರೀಸ್ ಏನಿರ್ತಾವ ಕ್ಲಿಯರ್ ಆಗಿ ಇರ್ತಾವ. ರೋಸ್ ಅಂಡ್ ಕಾಲಮ್ಸ್ ಒಳಗೆ ಅರೇಂಜ್ ಇರ್ತಾವ. ಓಕೆ, ಆಮೇಲೆ ಏನಂತ ನೆಕ್ಸ್ಟ್ ಏನದ, ನೀವು ರೆಗ್ಯುಲರ್ಲಿ ಡಾಟಾ ಬೇಸ್ ಒಳಗೆ ಸ್ಟೋರ್ ಮಾಡೋದ್ರಿಂದ ಒಂದು ರೆಗ್ಯುಲರ್ಲಿ ಯೂಸ್ ಮಾಡ್ಕೋಬಹುದು. ಆಮೇಲೆ ಅದರ ಇಂಡೆಕ್ಸಿಂಗ್ ಈಸಿಲಿ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ where does data structure come from. So understood the topic called as where does structured data comes from. Everyone please reply, understood this topic? Everyone please reply. There are many subtopics in the structured data. Okay, structured data na full clear ಆಗಿ ಕೊಡಾಕತ್ತ ನಿಮಗೆ. ಸೊ ಫಸ್ಟ್ ಏನ್ ನೋಡಿದ್ರಿ, ಎಕ್ಸಾಂಪಲ್ ನೋಡಿದ್ರಿ ಸ್ಟ್ರಕ್ಚರ್ ಡಾಟಾದ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರಿ. ಆಮೇಲೆ ಏನದ ವೇ ಡಸ್ ಸ್ಟ್ರಕ್ಚರ್ ಡಾಟಾ ಕಮ್ ಫ್ರಮ್ ಅಂತ ಹೇಳಿ ನೋಡಿದ್ರಿ. ಓಕೆ, ಸೊ ಹಂಗ ಸಣ್ಣ ಸಣ್ಣ ಟಾಪಿಕ್ಸ್ ನ ಫುಲ್ ಕ್ಲಿಯರ್ಲಿ ಕೊಡಾಕತ್ತಾನ. ಓಕೆ ಓಕೆ, ಹೋಪ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್. ಸೊ ನೆಕ್ಸ್ಟ್ ಟಾಪಿಕ್ ಏನ್ ಹೇಳಕತ್ತಾನ, ಸ್ಟ್ರಕ್ಚರ್ ಡಾಟಾ ಒಳಗ ಇಟ್ಸ್ ಸೋ ಈಸಿ ವಿತ್ ಸ್ಟ್ರಕ್ಚರ್ ಡಾಟಾ. ಇಸ್ ಇಟ್ ಸೋ ಈಸಿ ವಿತ್ ಸ್ಟ್ರಕ್ಚರ್ ಡಾಟಾ ಅಂತ ಕೇಳಾಕತ್ತಾನ. ಸೊ ಸ್ಟ್ರಕ್ಚರ್ ಡಾಟಾ ನಿಂತ ಆಕ್ಸೆಸ್ ಮಾಡೋದು ಈಸಿ ಅದ ಏನಂತ ಹೇಳಿ ಕೇಳಾಕತ್ತಾನ. ಹಿ ಇಸ್ ಎಕ್ಸ್ಪ್ಲೈನಿಂಗ್ ಇಟ್ಸ್ ಈಸಿ. ಓಕೆ, ಓವರ್ ಆಲ್ ಹೇಳ್ಬೇಕಂದ್ರೆ ಅದು ಈಸಿ ಇದೆ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಾಕತ್ತಾನ ನೋಡ್ರಿ. ವರ್ಕಿಂಗ್ ವಿತ್ ಸ್ಟ್ರಕ್ಚರ್ ಡಾಟಾ ಇಸ್ ಈಸಿ when it comes to storage, scalability, security and update and delete operation. ಓಕೆ, ಸ್ಟ್ರಕ್ಚರ್ ಡಾಟಾ ಒಳಗೆ ಏನಿರ್ತದೆ ಅಂತಂದ್ರೆ ಎಲ್ಲಾನು ಒಂದು ಕರೆಕ್ಟ್ ಫಾರ್ಮ್ಯಾಟ್ ನಾಗ ಇರೋದ್ರಿಂದ ಅದನ್ನ ಸ್ಟೋರೇಜ್ ಮಾಡೋದು, ಅಕ್ಸೆಸಿಬಿಲಿಟಿ ಮಾಡೋದು, ಸ್ಕೇಲಬಿಲಿಟಿ ಮಾಡೋದು, ಸೆಕ್ಯೂರಿಟಿ ಮಾಡೋದು, ಅಪ್ಡೇಟ್ ಮತ್ತು ಡಿಲೀಟ್ ಮಾಡೋದು ಎಲ್ಲಾನು ಈಸಿ ಅದ ಅಂತ ಹೇಳ್ತಾನೆ. ಈಗ ನೋಡ್ರಿ, ಒಂದು ಪೇಷಂಟ್ ನೇಮ್ ID ಎಲ್ಲ ಕೊಟ್ಟಾನಲ್ಲ, ಅದ್ರಾಗ ನೀವು ಏನಾದ್ರು ಮತ್ತೆ ಇನ್ನೊಂದು ಫೀಲ್ಡ್ ಅಪ್ಡೇಟ್ ಮಾಡ್ಬೇಕಾಗಿತ್ತಂದ್ರೆ ಲೈಕ್ ಶುಗರ್ ಟೆಸ್ಟ್ ಅಥವಾ ಏನಾದ್ರು ಬೇರೆ ಬೇರೆ ಟೆಸ್ಟಿಂಗ್ ಏನಾದ್ರು ರಿಪೋರ್ಟ್ ಹಾಕ್ಬೇಕಾಗಿತ್ತಂದ್ರೆ ನೀವು ಈಸಿಲಿ ಅಲ್ಲೇ ಅಪ್ಡೇಟ್ ಮಾಡ್ಬೋದು. ಓಕೆ, ಇಲ್ಲ ಏನೋ ಒಂದು ಫಾರ್ಮೆಟ್ ನ ತೆಗಿಬೇಕಾಗಿತ್ತಂದ್ರೆ ಈಸಿಲಿ ಡಿಲೀಟ್ ಮಾಡ್ಬೋದು. ಓಕೆ, ಸ್ಟೋರ್ ಈಸಿಲಿ ಡಾಟಾ ಬೇಸ್ ನಾಗ DBMS ಒಳಗೆ ಮಾಡ್ತೀರ ಅಂತ ಹೇಳಕತ್ತಾನ. ಓಕೆ, ಸ್ಕೇಲಬಿಲಿಟಿ ಅಂತಂದ್ರೆ ಅದ್ರದ್ದು ಏನಂತಾರೆ ಸ್ಕೇಲಬಿಲಿಟಿ ಮತ್ತೆ ಅದನ್ನ ಹೆಂಗ್ ಆಕ್ಸೆಸ್ ಮಾಡೋದು, ಹೆಂಗ್ ತಗೋದು, ಅದನ್ನೆಲ್ಲಾನು ಈಸಿ ಆಗ್ತದೆ ಅಂತ ಹೇಳ್ತಾನ. ಸೆಕ್ಯೂರಿಟಿನೂ ಈಸಿ ಅದ ಅಂತ ಹೇಳ್ತಾನೆ. ಸೊ ಟೋಟಲಿ ಏನ್ ಹೇಳ್ತಾನ, ಡಾಟಾ ಸ್ಟ್ರಕ್ಚರ್ ನಾಗ ವರ್ಕ್ ಮಾಡೋದ್ರಿಂದ ನಾವು ಈಸಿಲಿ ಸ್ಟೋರ್ ಮಾಡ್ಬೋದು, ಈಸಿಲಿ ಸ್ಕೇಲಬಲ್ ಮಾಡ್ಬೋದು, ಈಸಿಲಿ ಸೆಕ್ಯೂರಿಟಿ ಮಾಡ್ಬೋದು, ಈಸಿಲಿ ಅಪ್ಡೇಟ್ ಅಂಡ್ ಡಿಲೀಟ್ ಆಪರೇಷನ್ಸ್ ಮಾಡ್ಬೋದು ಅಂತೇಳಿ ಹೇಳ್ತಾನೆ. ಓಕೆ, ಇದನ್ನ ಒಂದು ಫಿಗರ್ ಒಳಗೆ ಹೇಳಕತ್ತಾನೆ. ಜಸ್ಟ್ ಈಸ್ ವಿತ್ ಸ್ಟ್ರಕ್ಚರ್ ಡಾಟಾ ಸ್ಟೋರೇಜ್, ಸ್ಕೇಲಬಿಲಿಟಿ, ಸೆಕ್ಯೂರಿಟಿ ಅಂಡ್ ಅಪ್ಡೇಟ್ ಅಂಡ್ ಡಿಲೀಟ್ ನ ನಾವು ಈಸಿಲಿ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ಹೇಳಕತ್ತಾನ ನೋಡ್ರಿ, ಸ್ಟೋರೇಜ್ ಅಂತಂದ್ರೆ ಏನು ಅವ್ ಎಕ್ಸ್ಪ್ಲೇನ್ ಮಾಡಕತ್ತಾನ ಪಾಯಿಂಟ್ಸ್. ಓಕೆ, ಸ್ಟೋರೇಜ್ ಅಂತ ಅಂದ್ರೆ ಏನು, ಬೋತ್ ಡಿಫೈನ್ಡ್ ಅಂಡ್ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್ ಹೆಲ್ಪ್ ವಿತ್ ಸ್ಟೋರೇಜ್ ಆಫ್ ಡಾಟಾ ಸ್ಟ್ರಕ್ಚರ್. ಓಕೆ, ಸೊ ಡಿಫೈನ್ಡ್ ಮತ್ತೆ ಯೂಸರ್ ಡಿಫೈನ್ಡ್ ಟೈಪ್ ಎರಡು ನಾವು ಈಸಿಲಿ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸ್ಕೇಲಬಿಲಿಟಿ ಇಸ್ ನಾಟ್ ಜನರಲಿ ಅನ್ ಇಶ್ಯೂ ವಿತ್ ಇನ್ಕ್ರೀಸ್ ಇನ್ ಡಾಟಾ. ಸೊ ಅಂದ್ರೆ ನಾವು ಎಷ್ಟು ಡಾಟಾನು ಹೆಚ್ಚಿಗೆ ಮಾಡಿದ್ವಿ ಈಸಿಲಿ ನಾವು ಆಕ್ಸೆಸ್ ಮಾಡ್ಬೋದು. ಓಕೆ, ನಾವು ಡಾಟಾ ಹೆಚ್ಚಿಗೆ ಹಾಕಾಕತ್ತದ ಅಂತ ಹೇಳಿ ನಾವು ಅಕ್ಸೆಸಿಬಿಲಿಟಿ ಮಾಡಕ್ ಬರಂಗಿಲ್ಲ ಅಂತ ಏನಿಲ್ಲ. ಸೊ ಎಷ್ಟೇ ಡಾಟಾನ ಇನ್ಕ್ರೀಸ್ ಆದ್ರೂ ನಾವು ಅದನ್ನ ಈಸಿಲಿ
ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸೆಕ್ಯೂರಿಟಿ ಅಂತಂದ್ರೆ ಎನ್ಶೂರಿಂಗ್ ಸೆಕ್ಯೂರಿಟಿ ಇಸ್ ಈಸಿಲಿ, ಸೊ ಸೆಕ್ಯೂರಿಟಿ ಕೊಡೋದು ಈಸಿ ಇದೆ ಅಂತ ಹೇಳ್ತಾನೆ. ಅಪ್ಡೇಟ್ ಅಂಡ್ ಡಿಲೀಟ್ ಅಂದ್ರೆ ಡಿಲೀಟ್ ಮಾಡೋದು ಅಪ್ಡೇಟ್ ಮಾಡೋದು ಇವೆಲ್ಲಾನು ಒಂದು ಈಸಿ ಫಾರ್ಮೇಟ್ ಅದ ಅಂತ ಹೇಳ್ತಾನೆ. ಸೊ ಟೋಟಲಿ ಅಬೌಟ್ ದ ಸ್ಟೋರೇಜ್, ಸ್ಕೇಲಬಿಲಿಟಿ, ಸೆಕ್ಯೂರಿಟಿ ಅಂಡ್ ಅಪ್ಡೇಟ್ ಏನದಲ್ಲ ಇದ್ರೊಳಗ ಈಸಿ ಅದ ಅಂತ ಹೇಳ್ತಾನೆ. ಅಂದ್ರೆ ಸ್ಟೋರೇಜ್ ಡಾಟಾ ಅಂದ್ರೆ ಸಾರಿ ಸ್ಟ್ರಕ್ಚರ್ ಡಾಟಾ ಒಳಗ ನಾವು ಈಸಿಲಿ ಇವ್ನ ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಈಸಿಲಿ ಏನೇನ್ ಆಕ್ಸೆಸ್ ಮಾಡ್ಬೋದು? ಸ್ಟೋರೇಜ್, scalability, security, update and delete. Okay, these four things we can easily can be done. Okay, ಏನೇ ಇರ್ಬೋದು ಇವ್ ನಾಲ್ಕನ್ನ ಈಸಿಲಿ ನಾವು ಸ್ಟ್ರಕ್ಚರ್ ಡಾಟಾ ಒಳಗ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅಂಡರ್ಸ್ಟುಡ್ ಅಬೌಟ್ ದಿಸ್ ಟಾಪಿಕ್? Please reply everyone understood about this topic. Okay. Okay, next we'll go for the next topic called as hassle free retrieval. ಇದೆಲ್ಲಾನು ನೀವು ಸ್ಟ್ರಕ್ಚರ್ಡ್ ಒಳಗೆ ಓದಾಕತ್ತೀರಾ, ಇಷ್ಟೊತ್ತನ ಏನ್ ನೋಡಾಕತ್ತೀರ ಎಲ್ಲಾನು ಅಬೌಟ್ ದ structured data itself. Still we have not gone for the unstructured and semi-structured. Still we are in the structured data. Structured data ಒಳಗೆ different sub topics ನ ನೋಡಾಕತ್ತೀರ. Okay, so the next sub topic in structured data is hassle free retrieval ಅಂತ ಹೇಳಿ ಇಲ್ಲಿ ನೋಡಿ. ಓಕೆ, ಏನ್ ಹೇಳಾಕತ್ತ ನೋಡ್ರಿ ಇದ್ರ ಬಗ್ಗೆ ಅಂತಂದ್ರೆ, ಯು ವೋಂಟ್ ಗೆಟ್ ಹೆಡ್ಯಾಕ್ ವೈಲ್ ರಿಟ್ರೈವಿಂಗ್ ಡಿಸೈರ್ಡ್ ಇನ್ಫಾರ್ಮೇಶನ್ ಫ್ರಮ್ ದ ಸ್ಟ್ರಕ್ಚರ್ ಡಾಟಾ ಥ್ಯಾಂಕ್ಸ್ ಟು ಇಟ್ಸ್ ಫಾಲೋವಿಂಗ್ ಫೀಚರ್ಸ್ ಆಸ್ ಶೋನ್ ಇನ್ ದ ಫಿಗರ್ ಬಿಲೋ. ನೀವು ಅದನ್ನ ಏನಾದ್ರೂ ರಿಟ್ರೈವ್ ಮಾಡ್ಬೇಕಾಗಿತ್ತಂದ್ರ ನಿಮಗ ಡಿಫಿಕಲ್ಟ್ ಟಾಸ್ಕ್ ಅಲ್ಲ ಅಂತ ಹೇಳ್ತಾನೆ. ಓಕೆ, ನೀವು ನೋಡಿ ಒಂದೊಂದ್ ಡಾಟಾ ಇರ್ತಾವನೆ ಅದನ್ನ ತೆಗಿಬೇಕಾಗಿತ್ತಂದ್ರೆ ಎಷ್ಟು ತ್ರಾಸ ಆಗ್ತದೆ. ಓಕೆ, ದೇರ್ ಆರ್ ಸಮ್ ಅನ್ಸ್ಟ್ರಕ್ಚರ್ಡ್ ಡಾಟಾ. ಓಕೆ, ಅನ್ಸ್ಟ್ರಕ್ಚರ್ಡ್ ಡಾಟಾ ಒಳಗೆ ನೀವು ಏನಾದ್ರೂ ಪರ್ಟಿಕ್ಯುಲರ್ ನಿಮಗೆ ಸರ್ಚ್ ಮಾಡ್ಬೇಕಾಗಿತ್ತು, ಇಲ್ಲ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂದ್ರೆ ಅನ್ಸ್ಟ್ರಕ್ಚರ್ಡ್ ಡಾಟಾ ಒಳಗೆ ನೀವು ತೆಗೆದು ಈಸಿ ಅಲ್ಲ. ಓಕೆ, ಬಹಳ ಡಿಫಿಕಲ್ಟ್ ಟಾಸ್ಕ್ ಅದ ಅಂತ ಹೇಳ್ತಾನೆ. ಬಟ್ ವೆನ್ ವಿ ಗೋ ಫಾರ್ ದ ಸ್ಟ್ರಕ್ಚರ್ಡ್ ಡಾಟಾ, ನೀವು ಏನಾದ್ರೂ ರಿಟ್ರೈವ್ ಮಾಡ್ಬೇಕಾಗಿತ್ತಂದ್ರೆ, ಓಕೆ, ಯಾವುದೇ ಒಂದು ಡಿಸೈರ್ಡ್ ಇನ್ಫಾರ್ಮೇಶನ್ ರಿಟ್ರೈವ್ ಮಾಡ್ಬೇಕಾಗಿತ್ತಂದ್ರೆ ಇಟ್ಸ್ ನಾಟ್ ಅ ಬಿಗ್ ಹೆಡೇಕ್ ಅಂತ ಹೇಳ್ತಾನೆ. ಸೊ ಸ್ಟ್ರಕ್ಚರ್ ಡಾಟಾಗ ಈಸಿಲಿ ನಾವು ರಿಟ್ರಾವಲ್ ಮಾಡ್ಬೋದು ಅಂತೇಳಿ ಹೇಳ್ತಾನೆ. ಅಷ್ಟೊಂದು ಫಿಗರ್ ಹೇಳಾಗತ್ತ ನೋಡ್ರಿ. ರಿಟ್ರೈವಿಂಗ್ ಇನ್ಫಾರ್ಮೇಶನ್ ಮಾಡ್ಬೋದು. ಓಕೆ, ಆಮೇಲೆ ಇಂಡೆಕ್ಸಿಂಗ್ ಅಂಡ್ ಸರ್ಚಿಂಗ್ ಮಾಡ್ಬೋದು. ಓಕೆ, ಏನಾದ್ರೂ ಪರ್ಟಿಕ್ಯುಲರ್ ವ್ಯಾಲ್ಯೂ ಬೇಕಾಗಿತ್ತು ಅಂತಂದ್ರೆ ಈಸಿಲಿ ಸರ್ಚ್ ಮಾಡ್ಬೋದು, ಇಂಡೆಕ್ಸಿಂಗ್ ಮಾಡ್ಬೋದು. ಇಂಡೆಕ್ಸಿಂಗ್ ಅಂತಂದ್ರೆ ಸ್ಟೋರೇಜ್ ಮಾಡೋ ಸಲ ನಾವು ಇಂಡೆಕ್ಸಿಂಗ್ ಮಾಡ್ತಿಲ್ಲ, ಯಾಕೆ ನಿಮ್ ಅರೆ ಒಳಗೆ ಹೆಂಗ್ ಮಾಡ್ತೀವಿ ಹಂಗೆ ಇದನ್ನು ಈಸಿಲಿ ಇಂಡೆಕ್ಸಿಂಗ್ ಅಂಡ್ ಸರ್ಚಿಂಗ್ ಮಾಡ್ಬೋದು ಅಂತ ಹೇಳ್ತಾನೆ. ಮೈನಿಂಗ್ ಡಾಟಾ ಮೈನಿಂಗ್ ಈಸಿಲಿ ಮಾಡ್ಬೋದು. ಆಮೇಲೆ ಎನಿಥಿಂಗ್ ಬಿ ಆಪರೇಷನ್ಸ್ ನಾವು ಈಸಿಲಿ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿತ್ ದ ಡಾಟಾ ಸ್ಟ್ರಕ್ಚರ್. ಸೊ ಡಾಟಾ ಸ್ಟ್ರಕ್ಚರ್ ನಾಗ ನಾವು ರಿಟ್ರಾವಲ್ ಹೆಂಗ ಅಂತ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಡ್ತಾನೆ. ಓಕೆ, ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಹೇಳ್ತಾನೆ ನೋಡ್ರಿ. ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಬಗ್ಗೆ ಹೇಳ್ತಾನೆ, ರಿಟ್ರೈವಿಂಗ್ ಇನ್ಫಾರ್ಮೇಶನ್. ಓಕೆ, ಫಿಗರ್ ನಾಗ ಏನೇನ್ ನೋಡಿದ್ರಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಕತ್ತಾನ ಒಂದು 2-3 ಲೈನ್ಸ್ ನಾಗ. ರಿಟ್ರೈವಿಂಗ್ ಇನ್ಫಾರ್ಮೇಶನ್ ಅಂತಂದ್ರೆ ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ ಹೆಲ್ಪ್ಸ್ ಇನ್ ಈಸಿಲಿ ರಿಟ್ರೈವಲ್ ಆಫ್ ಡಾಟಾ. ಓಕೆ, ನಮಗೇನಾದ್ರೂ ಬೇಕಾಗಿತ್ತು, ಆಕ್ಸೆಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವು ಸ್ಟ್ರಕ್ಚರ್ ಡಾಟಾ ಒಳಗೆ ಈಸಿಲಿ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇಂಡೆಕ್ಸಿಂಗ್ ಅಂಡ್ ಸರ್ಚಿಂಗ್. Data can be indexed based not only on the text string but also on their attributes. This enables streamlined search. Okay, ನೀವು ಏನಾದ್ರೂ ಇಂಡೆಕ್ಸ್ ಮಾಡ್ಬೇಕಾಗಿತ್ತು, ಇಲ್ಲ ಏನಾದ್ರೂ ಸರ್ಚ್ ಮಾಡ್ಬೇಕಾಗಿತ್ತು ಅಂದ್ರೆ ಬರೀ ಟೆಕ್ಸ್ಟ್ ಬೇಸ್ಡ್ ಸರ್ಚಿಂಗ್ ಅಥವಾ ಟೆಕ್ಸ್ಟ್ ಬೇಸ್ಡ್ ಸ್ಟ್ರಿಂಗ್ ಅಷ್ಟೇ ಏನಿಲ್ಲ, ನಾವು ಅಟ್ರಿಬ್ಯೂಟ್ಸ್ ಮೇಲೂ ಮಾಡ್ಬೋದು. ಓಕೆ, ಸೊ ಅಟ್ರಿಬ್ಯೂಟ್ಸ್ ಮೇಲೂ ಇಂಡೆಕ್ಸಿಂಗ್ ಅಂಡ್ ಸರ್ಚಿಂಗ್ ಮಾಡೋದ್ರಿಂದ ಏನಾಗ್ತದೆ, ಒಂದು ಈಸಿಲಿ ಟಾಸ್ಕ್ ನ ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ಬರೀ ಟೆಕ್ಸ್ಟ್ ಬೇಸ್ಡ್ ಸರ್ಚಿಂಗ್, ಟೆಕ್ಸ್ಟ್ ಬೇಸ್ಡ್ ಇಂಡೆಕ್ಸಿಂಗ್ ಅಷ್ಟೇ ಇಲ್ಲ, attribute based ಸರ್ಚಿಂಗ್ ಅಂಡ್ ಅಟ್ರಿಬ್ಯೂಟ್ ಬೇಸ್ಡ್ ಇಂಡೆಕ್ಸಿಂಗ್ ಇರೋ ಸಲಾಗ ನಾವು ಅದನ್ನ ಈಸಿಲಿ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಅಬೌಟ್ ದ ಮೈನಿಂಗ್ ಡಾಟಾ. ಸೊ ಮೈನಿಂಗ್ ಡಾಟಾ ನಥಿಂಗ್ ಬಟ್ ಡಾಟಾ ಮೈನಿಂಗ್. ಸೊ ಸ್ಟ್ರಕ್ಚರ್ ಡಾಟಾ ಕ್ಯಾನ್ ಬಿ ಈಸಿಲಿ ಮೈನ್ಡ್ ಅಂಡ್ ನಾಲೆಜ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್. ಓಕೆ, ನೀವು ಡಾಟಾನ ಈಸಿಲಿ ಮೈನ್ ಮಾಡಿ, ನೀವು ಓದಿರಿ ಡಾಟಾ ಮೈನಿಂಗ್ ಓದಿರಿ DBMS ನ. ಓಕೆ, ಡಾಟಾ ಮೈನಿಂಗ್ ಹೆಂಗ್ ಮಾಡ್ತಾರಂತೂ ನೋಡಿರಿ. ಓಕೆ, ಸೊ ಆ ಡಾಟಾ ಮೈನಿಂಗ್ ನಾವು ಈಸಿಲಿ ಮಾಡ್ಬೋದು. ಆಮೇಲೆ ಏನಾದ್ರೂ ನಾಲೆಜ್ ಬೇಕಾಗಿತ್ತಂದ್ರೆ ಎಕ್ಸಾಕ್ಟ್ಲಿ ನಾವು ಎಕ್ಸ್ಟ್ರಾಕ್ಟ್ ನ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ BI ಆಪರೇಷನ್ ಅಂತಂದ್ರೆ BI ವರ್ಕ್ಸ್ ಎಕ್ಸ್ಟ್ರೀಮ್ಲಿ ವೆಲ್ ವಿತ್ ಸ್ಟ್ರಕ್ಚರ್ ಡಾಟಾ. ಹೆನ್ಸ್ ಡಾಟಾ ಮೈನಿಂಗ್, ವೇರ್ ಹೌಸಿಂಗ್ ಇವೆಲ್ಲಾನು ನಾವು ಈಸಿಲಿ ಮಾಡ್ಕೋಬಹುದು ಅಂತ. ಸೊ ಟೋಟಲಿ ಏನ್ ಹೇಳ್ತಾನೆ ಅಂತಂದ್ರೆ ನಾವು ರಿಟ್ರಾವಲ್ ಮಾಡ್ಬೇಕಾಗಿತ್ತಂದ್ರೆ ಈಸಿಲಿ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ರಿಟ್ರಾವಲ್. ಸೊ ದಿಸ್
ಇಲ್ಲಿ ತನ ಏನ್ ನೋಡಿದ್ರಿ ಅಬೌಟ್ ಸ್ಟ್ರಕ್ಚರ್ಡ್ ಡಾಟಾ ನೋಡಿದ್ವಿ. ನೋಡ್ರಿ ಇಲ್ಲಿ ಸಬ್ ಟಾಪಿಕ್ಸ್ ಏನೇನ್ ಹೇಳಕತ್ತಾನ ಸ್ಟ್ರಕ್ಚರ್ಡ್ ಡಾಟಾ ಒಳಗ ಅಂತಂದ್ರ ಫಸ್ಟ್ ಇನ್ ದ ಸ್ಟ್ರಕ್ಚರ್ಡ್ ಡಾಟಾ ಹಿ ಸೆಡ್ ಅಬೌಟ್ ದ ಸಮ್ ಎಕ್ಸಾಂಪಲ್. ಓಕೆ, ಆನ್ ಡಾಕ್ಟರ್ ಪೇಷಂಟ್ ಇಂದ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದ. ಓಕೆ, ನೆಕ್ಸ್ಟ್ ಏನ್ ಮಾಡಿದ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ರಕ್ಚರ್ಡ್ ಡಾಟಾ ನೋಡಿದ್ರಿ. ಓಕೆ, ಸೊ ನೆಕ್ಸ್ಟ್ ಯು ಹ್ಯಾವ್ ಸೀನ್ ಸ್ಟ್ರಕ್ಚರ್ಡ್ ಡಾಟಾ ಎಲ್ಲಿಂದ ಬರ್ತದೆ ಅಂತ ನೋಡಿದ್ರಿ. ಸೊ ನೆಕ್ಸ್ಟ್ ಯು ಹ್ಯಾವ್ ಸೀನ್ ಸ್ಟ್ರಕ್ಚರ್ಡ್ ಡಾಟಾ ಜೊತೆ ನಾವು ಈಸಿಲಿ ವರ್ಕ್ ಮಾಡ್ಬೋದೇನಂತ ನೋಡಿದ್ರಿ. ಓಕೆ, ಆಫ್ಟರ್ ದಟ್ ವಿ ಹ್ಯಾವ್ ಸೀನ್ ಹ್ಯಾಸಲ್ ಫ್ರೀ ರಿಟ್ರವಲ್ ಅಂದ್ರೆ ರಿಟ್ರವಲ್ ಈಸಿಲಿ ಮಾಡ್ಬೋದೇನಂತ ಹೇಳಿ ನೋಡಿ. ಸೊ ಓವರ್ ಆಲ್ ಏನ್ ಹೇಳ್ಬೋದು ಅಂತಂದ್ರೆ ಸ್ಟ್ರಕ್ಚರ್ ಡಾಟಾ ಯೂಸ್ ಮಾಡೋದ್ರಿಂದ ನಾವು ಈಸಿಲಿ ವರ್ಕ್ ಮಾಡ್ಬೋದು, ಈಸಿಲಿ ಒಂದು ಸ್ಟ್ರಕ್ಚರ್ಡ್ ಫಾರ್ಮೆಟ್ ನಾಗ ಇರೋದ್ರಿಂದ ಆಕ್ಸೆಸ್ ಮಾಡ್ಬೋದು, ರಿಟ್ರಾವೆಲ್ ಮಾಡ್ಬೋದು, ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಹೇಳಿ ಹೇಳಾಕತ್ತಾನ. ಸೊ ದಿಸ್ ಈಸ್ ಅಬೌಟ್ ದ structured data. So everyone understood, and if you have any doubts please ask me. Please reply first. Everyone understood about the structured data? Please reply. I want reply from everyone. Okay, so anybody have any doubts in the structured data? So this completes your structured data. So structured data mugita. Okay, so anybody have any doubts regarding the structured data? No doubts? Okay. Okay, so this completes your structured data. In the next class, we'll see about the unstructured data. Okay, unstructured data na nodonante next class naga. After that, we'll see about the semi-structured, unstructured admele, semi-structured admele difference between other. This start mugit second unit, second chapter mugit first unit pura complete aata. Okay. Also in the next class, we'll see about the unstructured data. Okay. Hope everyone understood. Okay, thank you all. ವಿನುತಾ ಸಾಕು ಹೋಗ್ರಿ ಅಂತ ಹೇಳಾಕತ್ತಾಳ. ಥ್ಯಾಂಕ್ ಯು ಅಂತ ಅಂದಾಳಕ್ಕೆ ಆಲ್ರೆಡಿ. ಓಕೆ ಓಕೆ, ಐ ನಾಟ್ ಟೇಕ್ ಯುವರ್ ಟೈಮ್ ನಾವು. ಆಲ್ರೆಡಿ ಟೈಮ್ ಮುಗಿಯಾಕ ಬಂದು 4 minutes ಉಳಿದಿದೆ. ಓಕೆ, ಇದು ವಿನುತಾ ಹೋಗ್ತೀನ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು.